ದಕ್ಷಿಣ ಭಾರತದ ಕುಂಭಮೇಳ ಅಂತ ಪ್ರಸಿದ್ಧಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳೆ ಸಂಜೆ 5 ಗಂಟೆಗೆ ಮಹಾರಥೋತ್ಸವ ಜರುಗಲಿದ್ದು ನಾಡಿನ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ಆಗಮಿಸಲಿದ್ದಾರೆ. ಆ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ. ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ, ದಕ್ಷಿಣ ಭಾರತದ ಕುಂಭಮೇಳ, ದಂಡು ದಂಡಾಗಿ ಹರಿದು ಬರುವ ಭಕ್ತ ಸಾಗರ, ಅದ್ದೂರಿ ಮಹಾರಥೋತ್ಸವ, ಇದರೆಲ್ಲ ನೋಡೋದೇ ಕಣ್ಣಿಗೆ ಒಂದು ಹಬ್ಬ. ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಕ್ಷಣಗಣನೆ. ನಾಳೆ ಸಂಜೆ 5 ಗಂಟೆಗೆ ಮಹಾರಥೋತ್ಸವ. ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಪ್ರಸಿದ್ಧಿ ಪಡೆದಿರುವ ಗವಿಸಿದ್ದೇಶ್ವರ ಜಾತ್ರೆಗೆ ಕ್ಷಣಗಣನೆ ಆರಂಭವಾಗಿದೆ. ಬುಧವಾರ ಸಂಜೆ 5 ಗಂಟೆಗೆ ಮಹಾರಥೋತ್ಸವ ಕಾರ್ಯಕ್ರಮ ಜರುಗಲಿದೆ. 8 ಲಕ್ಷಕ್ಕೂ ಅಧಿಕ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆಯಿದೆ. ಬರುವ ಲಕ್ಷಾಂತರ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಗೆ ಸಕಲ ತಯಾರಿ ನಡೆದಿದೆ. ಮಠದ ಪಕ್ಕದಲ್ಲಿ ಮಹಾದಾಸೋಹ ನಿರ್ಮಿಸಲಾಗಿದೆ. ರೊಟ್ಟಿ, ಹೋಳಿಗೆ, ಹಾಲು, ತುಪ್ಪ ಸೇರಿ ಎಲ್ಲಾ ತರಹದ ಉತ್ತರ ಕರ್ನಾಟಕ ಶೈಲಿಯ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. 22 ದಿನ ಇಲ್ಲೇನು ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತೀವಿ. ಆ ಪ್ರಸಾದ ವ್ಯವಸ್ಥೆಗೆ ಏನು ಬೇಕಾಗೈತಿ ಆ ರೀತಿಯಾಗಿ ಎಲ್ಲ ಸಲಕರಣೆಗಳು ನಾವು ಸಂಗ್ರಹಣೆ ಮಾಡಿಕೊಂಡಿದ್ದೀವಿ. ಸುಮಾರು 110 ಗಾಡಿ ಕಟ್ಟಿಗೆ, ಈಗ ಅದ್ರ ತಕ್ಕಾಗಿ ನಮಗೇನು ಆಹಾರ ಧಾನ್ಯಗಳು ಬೇಕೆಲ್ಲ ತಯಾರು ಮಾಡ್ಕೊಂಡಿದ್ದೀವಿ. ಈಗ ಸುಮಾರು 10 ರಿಂದ 15 ಲಕ್ಷ ರೊಟ್ಟಿ ಬಂದದ, ಇನ್ನೂ ಬರ್ತಾವೆ. ಸುಮಾರು 20 ಲಕ್ಷ ರೊಟ್ಟಿ ದಾಟ್ತೈತಿ. ಅದೇ ರೀತಿಯಾಗಿ ದವಸ ಧಾನ್ಯಗಳನ್ನು ಸಂಗ್ರಹಣೆ ಮಾಡ್ಕೊಂಡಿವಿ. ಕಿರಾಣಿ ಸಂಗ್ರಹಣೆ, ತರಕಾರಿ ಸಹಿತ ಸಂಗ್ರಹಣೆ ಮಾಡ್ಕೊಂಡಿವಿ. ಆಯಾ ಸಂದರ್ಭ ತಕ್ಕಾಗಿ ಏನೇನು ಬೇಕು ಅವು ತರ್ತಾ ಇದ್ದೀವಿ. 15 ದಿನಗಳ ಕಾಲ ನಡೆಯಲಿರುವ ಜಾತ್ರೆಗೆ ಲಕ್ಷಾಂತರ ಜನರು ಬರುವ ಕಾರಣ ಬಿಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಒಬ್ಬರು ಎಸ್ಪಿ, 2 ಎಎಸ್ಪಿ, 9 ಡಿವೈಎಸ್ಪಿ, 34 ಪಿಐ, 66 ಪಿಎಸ್ಐ, 138 ಎಎಸ್ಐ ಸೇರಿ ಒಟ್ಟು 1567 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. 35 ಇನ್ಸ್ಪೆಕ್ಟರ್ಸು, ಸುಮಾರು 70 PSIಸು, HCPCಗಳು ಒಂದು 1100 ಮತ್ತು ಹೋಮ್ ಗಾರ್ಡ್ಸ್ ಒಂದು 500 ಜನ. ಇಷ್ಟು ನಾವು ನಮ್ಮ ಫೋರ್ಸ್ ಎಲ್ಲ ಡ್ರಾ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಬೇರೆ ಜಿಲ್ಲೆಗಳಿಂದ, ನಮ್ಮ ರೇಂಜಲ್ಲಿ ಬೇರೆ ಜಿಲ್ಲೆಗಳಿಂದ ಕೂಡ ಆಫೀಸರ್ಸ್ ಮೆನ್ ಕೂಡ ಬರ್ತಾ ಇದ್ದಾರೆ. ಅದು ಅಲ್ಲದೆ 5 KSRP ಮತ್ತು 12 DR ಇವು ನಾವು ಸ್ಟ್ರೈಕಿಂಗ್ ಫೋರ್ಸ್ಗಳು ಎಲ್ಲ ಅಳವಡಿಸ್ಕೊಳ್ತಾ ಇದ್ದೀವಿ. ಸುಮಾರು ಕಳೆದ ಬಾರಿ ರಥೋತ್ಸವಕ್ಕೆ 5 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗಿಯಾಗಿದ್ರು. ಈ ಬಾರಿ ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚುವ ನಿರೀಕ್ಷೆಯಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ದಕ್ಷಿಣ ಭಾರತದ ಕುಂಭಮೇಳ ಅಂತ ಪ್ರಸಿದ್ಧಿ ಪಡೆದಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳೆ ಸಂಜೆ 5 ಗಂಟೆಗೆ ಮಹಾರಥೋತ್ಸವ ಜರುಗಲಿದ್ದು ನಾಡಿನ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ಆಗಮಿಸಲಿದ್ದಾರೆ. ಆ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ. ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ, ದಕ್ಷಿಣ ಭಾರತದ ಕುಂಭಮೇಳ, ದಂಡು ದಂಡಾಗಿ ಹರಿದು ಬರುವ ಭಕ್ತ ಸಾಗರ, ಅದ್ದೂರಿ ಮಹಾರಥೋತ್ಸವ, ಇದರೆಲ್ಲ ನೋಡೋದೇ ಕಣ್ಣಿಗೆ ಒಂದು ಹಬ್ಬ. ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಕ್ಷಣಗಣನೆ. ನಾಳೆ ಸಂಜೆ 5 ಗಂಟೆಗೆ ಮಹಾರಥೋತ್ಸವ.
ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಪ್ರಸಿದ್ಧಿ ಪಡೆದಿರುವ ಗವಿಸಿದ್ದೇಶ್ವರ ಜಾತ್ರೆಗೆ ಕ್ಷಣಗಣನೆ ಆರಂಭವಾಗಿದೆ. ಬುಧವಾರ ಸಂಜೆ 5 ಗಂಟೆಗೆ ಮಹಾರಥೋತ್ಸವ ಕಾರ್ಯಕ್ರಮ ಜರುಗಲಿದೆ. 8 ಲಕ್ಷಕ್ಕೂ ಅಧಿಕ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆಯಿದೆ. ಬರುವ ಲಕ್ಷಾಂತರ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಗೆ ಸಕಲ ತಯಾರಿ ನಡೆದಿದೆ. ಮಠದ ಪಕ್ಕದಲ್ಲಿ ಮಹಾದಾಸೋಹ ನಿರ್ಮಿಸಲಾಗಿದೆ. ರೊಟ್ಟಿ, ಹೋಳಿಗೆ, ಹಾಲು, ತುಪ್ಪ ಸೇರಿ ಎಲ್ಲಾ ತರಹದ ಉತ್ತರ ಕರ್ನಾಟಕ ಶೈಲಿಯ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. 22 ದಿನ ಇಲ್ಲೇನು ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತೀವಿ. ಆ ಪ್ರಸಾದ ವ್ಯವಸ್ಥೆಗೆ ಏನು ಬೇಕಾಗೈತಿ ಆ ರೀತಿಯಾಗಿ ಎಲ್ಲ ಸಲಕರಣೆಗಳು ನಾವು ಸಂಗ್ರಹಣೆ ಮಾಡಿಕೊಂಡಿದ್ದೀವಿ. ಸುಮಾರು 110 ಗಾಡಿ ಕಟ್ಟಿಗೆ, ಈಗ ಅದ್ರ ತಕ್ಕಾಗಿ ನಮಗೇನು ಆಹಾರ ಧಾನ್ಯಗಳು ಬೇಕೆಲ್ಲ ತಯಾರು ಮಾಡ್ಕೊಂಡಿದ್ದೇವೆ. ಈಗ ಸುಮಾರು 10ರಿಂದ 15 ಲಕ್ಷ ರೊಟ್ಟಿ ಬಂದದ, ಇನ್ನೂ ಬರ್ತಾವೆ. ಸುಮಾರು 20 ಲಕ್ಷ ರೊಟ್ಟಿ ದಾಟ್ತೈತಿ. ಅದೇ ರೀತಿಯಾಗಿ ದವಸ ಧಾನ್ಯಗಳನ್ನು ಸಂಗ್ರಹಣೆ ಮಾಡ್ಕೊಂಡಿವಿ, ಕಿರಾಣಿ ಸಂಗ್ರಹಣೆ, ತರಕಾರಿ ಸಹಿತ ಸಂಗ್ರಹಣೆ ಮಾಡ್ಕೊಂಡಿವಿ. ಆಯಾ ಸಂದರ್ಭ ತಕ್ಕಾಗಿ ಏನೇನು ಬೇಕು ಅವು ತರ್ತಾ ಇದ್ದೀವಿ. 15 ದಿನಗಳ ಕಾಲ ನಡೆಯಲಿರುವ ಜಾತ್ರೆಗೆ ಲಕ್ಷಾಂತರ ಜನರು ಬರುವ ಕಾರಣ ಬಿಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಒಬ್ಬರು ಎಸ್ಪಿ, 2 ಎಎಸ್ಪಿ, 9 ಡಿವೈಎಸ್ಪಿ, 34 ಪಿಐ, 66 ಪಿಎಸ್ಐ, 138 ಎಎಸ್ಐ ಸೇರಿ ಒಟ್ಟು 1567 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. 35 ಇನ್ಸ್ಪೆಕ್ಟರ್ಸು, ಸುಮಾರು 70 PSIಸು, HCPCಗಳು ಒಂದು 1100 ಮತ್ತು ಹೋಮ್ ಗಾರ್ಡ್ಸ್ ಒಂದು 500 ಜನ. ಇಷ್ಟು ನಾವು ನಮ್ಮ ಫೋರ್ಸ್ ಎಲ್ಲ ಡ್ರಾ ಮಾಡ್ತಾಯಿದ್ದೀವಿ. ನಮ್ಮ ಎಲ್ಲ ಬೇರೆ ಜಿಲ್ಲೆಗಳಿಂದ, ನಮ್ಮ ರೇಂಜಲ್ಲಿ ಬೇರೆ ಜಿಲ್ಲೆಗಳಿಂದ ಕೂಡ ಆಫೀಸರ್ಸ್ ಮೆನ್ ಕೂಡ ಬರ್ತಾ ಇದ್ದಾರೆ. ಅದು ಅಲ್ಲದೆ 5 KSRP ಮತ್ತು 12 DR ಇವು ನಾವು ಸ್ಟ್ರೈಕಿಂಗ್ ಫೋರ್ಸ್ಗಳು ಎಲ್ಲ ಅಳವಡಿಸ್ಕೊಳ್ತಾ ಇದ್ದೀವಿ. ಸುಮಾರು ಕಳೆದ ಬಾರಿ ರಥೋತ್ಸವಕ್ಕೆ 5 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗಿಯಾಗಿದ್ರು. ಈ ಬಾರಿ ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚುವ ನಿರೀಕ್ಷೆಯಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀ ಬಾರಿ ಐಟ್ ಅದಲ್ಲ ಮಾರೆ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.